ಸರ್ ಒಂದು ಫನ್ ರೌಂಡ್ ಥರದ್ದೇನು. ಓಕೆ, ಜಸ್ಟ್ ಏನಿಲ್ಲ, ಒಬ್ಬೊಬ್ಬರಾಗೆ ಒಂದೊಂದು ಗೌರ್ಮೆಂಟ್ ಹಾಲಿಡೇಸ್ ಹೇಳಬೇಕು. ಫಸ್ಟ್ ನೀವು ಇಂಡಿಪೆಂಡೆನ್ಸ್ ಡೇ, ನಂಗೆ ಅದೊಂದೇ ಗೊತ್ತಿರೋದು, ನೀವು ಬೇರೆ ಕೇಳ್ಬಿಟ್ಟು. ಗಾಂಧಿ ಜಯಂತಿ. ಗಾಂಧಿ ಜಯಂತಿ. ನಮ್ಗೆ ಗೌರ್ಮೆಂಟ್ ಹಾಲಿಡೇ ಹೆಂಗ್ ಗೊತ್ತಾ ಸರ್, ಅಲ್ಲೇನೋ ಒಂದು ಕಿರಿಕಾಯ್ತು, ಲೆಟ್ ಆಫ್. ಓಕೆ, ಅವ್ರು ಎರಡು ಹೇಳಿದ್ರು, ನೀವು ಔಟ್ ಹಂಗಿದ್ರೆ. ಓ ನಿಜ. ನಿಜ ಹೇಳು. ಗಾಂಧಿ ಜಯಂತಿ ಅವ್ರು ಹೇಳಿ. ನಾನೇ ಹೇಳಿದೆ ಗಾಂಧಿ ಜಯಂತಿ. ಗಣೇಶ ಹಬ್ಬ, ಗಣರಾಜ್ಯೋತ್ಸವ. ಸರಿ, ಎರಡು ಹೇಳಿದ್ರು. ಅಲ್ಲ, ಇವ್ರು ಒಂದ್ ಹೇಳಿ ಅಂತ. ಸರ್ ರಿಪಬ್ಲಿಕ್ ಡೇ. ಅದೇ ಗಣರಾಜ್ಯೋತ್ಸವ. ಓಕೆ, ನಂದು ರಾಜ್ಯೋತ್ಸವ. ಓಕೆ, ಆಮೇಲೆ ನೈ ಪಡೆಯಸ್. ಔಟ್ ಸರ್ ಅವರು. ನೀವು ಹೇಳಿ, ಮೊಹರಂ ಬಕ್ರೀದ್ ಎಲ್ಲ ಹೇಳ್ಬೇಕು. ಒಂದೊಂದು ಹೇಳಿ, ಒಂದೊಂದಾಗಿ ಬರ್ಬೇಕು. ಓಕೆ, ಮೊಹರಂ. ಗೌರ್ಮೆಂಟ್ ಹಾಲಿಡೇಸ್. ಗೌರ್ಮೆಂಟ್ ಹಾಲಿಡೇಸ್ ಬಂದು ಸರ್, ಆಟೋ ಬಂದು, ಬಸ್ ಬಂದು. ಓಕೆ, ಕ್ರಿಸ್ಮಸ್. ಕ್ರಿಸ್ಮಸ್. ಪರ್ಫೆಕ್ಟ್. ಸರ್ ನಿಮ್ದೇ ಇವಾಗ. ಇದು ಮುಬಾರಕ್. ಬಕ್ರೀದು. ಓಕೆ, ಅಲ್ಲ ಸರ್ ನೀವು. ಇದು ಮೇ 1st. ಲೇಬರ್ಸ್. ಎಸ್, ದೀಪಾವಳಿ. ಅಲ್ಲಿ ಈದ್ ಮಿಲಾನೇ ಇಲ್ಲಿಗೆ ಬಂದ್ರ. ಸೂಪರ್. ಗಣೇಶ ಹಬ್ಬ. ಗಣೇಶ ಹಬ್ಬ. ಓಕೆ ಸರ್. ಗೌರಿ ಗಣೇಶ ಹಬ್ಬ ಒಂದೇ ಆಯ್ತಲ್ಲ. ಹೇಳಾಯ್ತು, ಕನ್ನಡ ರಾಜ್ಯೋತ್ಸವ November 1. ಎಸ್, ಹೌದು, ಕರೆಕ್ಟ್. ಶಿವರಾತ್ರಿ. ಸರ್ ಬಕ್ರೀದ್ ಆಯ್ತು. ಬೇಗ ಸರ್. ಓಕೆ, ಔಟ್. ನೀವು ಔಟ್ ಹಿಂಗಾದ್ರೆ. ಅಷ್ಟೇ ಸರ್, ರಜಾನೇ ಇಲ್ಲ. ನಮ್ಗಿರೋದೇ 3 ಹಬ್ಬ. ಹಿಂಗಂತಲ್ಲ, ಗೌರ್ಮೆಂಟ್ ಹಾಲಿಡೇ ಎಲ್ರಿಗೂ ಒಂದೇ ಅಲ್ವಾ? ಹೇಳ್ಬಿಟ್ರು ನಮ್ಮ ಓಕೆ, ರಜತ್ ಅವರು ಸರ್, ನೆಕ್ಸ್ಟ್ ಹಾಲಿಡೇ ನನ್ನ ಬರ್ಡೇ ಸರ್. ಗೌರ್ಮೆಂಟ್ ಹಾಲಿಡೇ. ಆಮೇಲೆ ಇದಕ್ಕೆ ಏನಾದ್ರು ಹೇಳ್ಬಿಟ್ಟಿರಪ್ಪ, ಸುಮ್ಮನೆ ಹೇಳಿದ್ದು ಗೌರ್ಮೆಂಟ್ ಬಗ್ಗೆ ಹಿಂಗ್ ಮಾತಾಡ್ತವ್ರೆ ಅಂತ ನೋಡಿ. ಎಲ್ಲೋದ್ರು ಮಾಡ್ಬಿಡ್ತಾರೆ, ನನಗೆ ಗೊತ್ತಿಲ್ಲ, ಸಾರಿ, ಅಷ್ಟೇ ಇರೋದು. ಓಕೆ, ಇವಾಗ ಅದು ಈಗ ಬೇರೆ ತರದ್ದು ಗೇಮ್. ಓಕೆ, ಒಂದು ವರ್ಡ್ ಹೇಳ್ತೀನಿ, ಇಂಗ್ಲಿಷ್ ಲೆಟರ್ ಹೇಳ್ತೀನಿ, ಅದರಿಂದ ಸ್ಟಾರ್ಟ್ ಆಗುವಂತ ಆಕ್ಟರ್ಗಳ ನೇಮ್. ಆಕ್ಟರ್, ಆಕ್ಟ್ರೆಸ್, ಇಂಡಿಯನ್ ಆಕ್ಟರ್ಸ್ ಯಾರಾದ್ರು. ಓಕೆ, ಫಸ್ಟ್ ಆರ್. ರಾಜ್ಕುಮಾರ್. ಸೇಮ್ ಆರೇನಾ? ಹಾ, ಅದೇ ವರ್ಡ್ ಇಂದ, ಆರ್ ಇಂದ ಸ್ಟಾರ್ಟ್ ಆಗೋ ಯಾರ್ದಾದ್ರೆ ಹೆಸರು ಹೇಳಿ. ರವೀಂದ್ರ. ಯಾರು? ಹೀರೋ. ಅವರು ಆಕ್ಟರ್. ಓಕೆ ಸರ್, ಹೀರೋ ಹೇಳ್ಬೇಕಾ ಇಲ್ಲ ಹೀರೋ ಆರ್ಟಿಸ್ಟ್? ರಜತ್ ಸರ್. ಪರಮೇಶ್ ಅರವಿಂದ್ ಸರ್. ರಜತ್ ಸರ್. ಓಕೆ ಸರ್. ಮತ್ತೆ ಆರ. ಮತ್ತೆ ರಜನಿಕಾಂತ್. ಓಕೆ, ರಾಮ್ ಕುಮಾರ್. ಓಕೆ, ರಂಗಣ್ಣ ರಘು ಸರ್. ಓಕೆ, ಓಕೆ, ರಮ್ಯಾ ಅವರು. ಓಕೆ, ಹಳೇ ರಘುವರನ್. ಬೇಗ ಹೇಳ್ಬಿಡಿ ಅಷ್ಟೇ. ರಕ್ಷಿತಾ ಅವರು. ರಚಿತಾ. ಓಕೆ, ನೀವು ಯಾರು ಹೇಳಿಲ್ಲ. ರಮ್ಯಾ ಹೇಳಿದ್ರು, ಸರ್ ಹೇಳಿದ್ರು. ನೀವು ಔಟ್ ಹಂಗಿದ್ರೆ ಬಗ್ಗೆ ನೀವಿಬ್ರೆ. ನೀವಿಬ್ರು. ನೀವು ಸರ್. ರಾಮ್ ಕಿರಣ್. ಓಕೆ, ರಾಮ್ ಕುಮಾರ್. ಓಕೆ, ರಾಮ್ ಪ್ರಸಾದ್. ರವಿತೇಜ. ಓಕೆ, ರವೀಂದ್ರನ್. ಯಾರು ಅದು? ಯಾರು ಗೊತ್ತು ಸರ್? ಅವಾಗಿಂದ 8 ಹೆಸರು ಗೊತ್ತಿಲ್ಲದೆ ಹೇಳಿರೋದು. ಓಕೆ, ನೆಕ್ಸ್ಟ್ ಡಿ. ದರ್ಶನ್ ಸರ್. ಓಕೆ, ದಿಲೀಪ್ ಕುಮಾರ್. ಓಕೆ, ನಮ್ಗೊಬ್ರೆ ದರ್ಶನ್ ಸರ್. ನಾನು ಔಟ್ ಬೇಕಾರೆ. ಡಿ. ಓಕೆ, ನೀವಿಬ್ರಲ್ಲೇ ಸರ್ ಗೆಲ್ತೀರಾ ನೀವು ಒಂದಾದ್ರು? ಎಸ್. ಓಕೆ, ಇವಾಗ ಸರ್. ಎಸ್, ಡಿ. ದಿಗಂತ್. ಓಕೆ, ಧನುಷ್. ದುನಿಯಾ ವಿಜಯ್ ಅವರು. ಸರ್ ಹೌದು. ದಾಮೋದರ್ ರೆಡ್ಡಿ. ನಿಮ್ ಮನೆ ಪಕ್ಕದಲ್ಲಿ ಕೇಳ್ತಾ ಇಲ್ಲ. ಹಿರಿಯರು. ದ್ವಾರಕೇಶ್ ಸರ್. ನೆಕ್ಸ್ಟ್ ದಿನೇಶ್ ಅವರು. ದಾಮೋದರ್ ರೆಡ್ಡಿ. ಒಂದು ನಿಮಿಷ. ದಿನೇಶ್ ಅವರು. ನಮ್ಮ ಲೇಟ್ ನಮ್ಮ ದಿಲೀಪ್ ರಾಜ್. ಓಕೆ, ದಿಲೀಪ್ ಕುಮಾರ್. ಓಕೆ, ಸ್ವಲ್ಪ ಸ್ಲೋ. ಓಕೆ ಸರ್ ನಿಮ್ದು ಬೇಗ. ಅದೇ ದುಲ್ಕರ್ ಸಲ್ಮಾನ್. ಧನಲಕ್ಷ್ಮಿ. ಯಾರು? ನಿಜವಾಗ್ಲೂ ಇದಾರಾ? ಓಕೆ, ಇಲ್ಲ ಧನಲಕ್ಷ್ಮಿ ಅಂತ ಯಾರು ಹೀರೋಯಿನ್ ಇದ್ದಾರೆ? ಚೆಕ್ ಮಾಡು ಸರ್. ಇದಾರ? ದೇವಿಕಾ ಅವರು. ದೇವಯಾನಿ. ದೀಪಾ ಅವರು. ಕಾಡಿನ ರಾಜ ಅಲ್ಲಿ ದೀಪಾ ಅವರೇ ಆಕ್ಟ್ ಮಾಡಿದ್ರು. ದೀಪಾ. ದಾಕ್ಷಾಯಿಣಿ. ಯಾರು? ಯಾರಮ್ಮ? ಆರ್ಟಿಸ್ಟ್ ಸರ್ ಅವರು. ದಾಕ್ಷಾಯಿಣಿ. ಓಕೆ, ಧರ್ಮ ಕೀರ್ತಿರಾಜ್. ಅಯ್ಯೋ. ಧೀರೇಂದ್ರ ಗೋಪಾಲ್. ಸೂಪರ್. ಓಕೆ, ಎಸ್. ಧರ್ಮೇಂದರ್.
ದೊಡ್ಡಣ್ಣ. ಅಯ್ಯೋ ಬರ್ಲಿ ಏನಾದ್ರು ಬರ್ಲಿ. ಹಾ? ಇಲ್ಲ, ದೇವಿಕಾ ರಾಣಿ ಇದ್ರಲ್ಲಿ ಅಂತ. ಮಾತ್ರ ಸರ್ ಹಿಂಗೆ ಇರ್ಬದಲ್ಲ ಸರ್, ಡಾಕ್ಟರ್ ವಿಷ್ಣುವರ್ಧನ್ ಸರ್. ಅಲ್ಲ ವಿ ಅದು. ಡಿ ಬರುತ್ತೆ ಸರ್, ಡಿ. ಎಲ್ರಿಗೂ ಡಾಕ್ಟರೇಟ್ ಕೊಡ್ತಾರೆ, ತುಂಬ ಜನಕ್ಕೆ ನಮ್ಮ ಲೆಜೆಂಡ್ಸ್ ಎಲ್ರಿಗೂ ಇದೆ. ಎಸ್ ಎಸ್ ಅಷ್ಟೇ. ಡಾಕ್ಟ್ರೆ ಅವರು ಲೆಜೆಂಡೇ ಅವರು. ಎಸ್ ಎಸ್ ದಾದಾ, ದಾದಾ ನಮ್ಮ ದಾದಾ. ಎಸ್ ಸರ್, ದಟ್ಸ್ ಇಟ್ ಅಷ್ಟೇ. ಸೊ ಸಿನಿಮಾಗಂತೂ ವೆಯ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ನಿಮ್ಮ ಫ್ಯಾನ್ಸ್. ಜೊತೆಗೆ ಜನರಲ್ ಆಡಿಯನ್ಸ್ ಒಂದು ಕಂಟೆಂಟ್ ಬರ್ತಿದೆ ಅಂತ ಬಿಲೀವ್ ಮಾಡ್ತಾರಲ್ವ, ಆ ಥರದ ಆಡಿಯನ್ಸ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇದೇ ತಿಂಗಳು ಬರ್ತಿದೆ 26ಕ್ಕೆ. ಸೊ ಏನು ಹೇಳ್ತೀರಾ ನೀವು? ಎಲ್ರಿಗೂ ಕೈ ಮುಗಿದು ನಾನು ಫಸ್ಟು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಒಳ್ಳೇದು ಮಾಡಲಿ ಕೆಟ್ಟದ್ದು ಸಿನಿಮಾ ಮಾಡಲಿ ನನ್ನ ತಿದ್ದಿ ಬುದ್ಧಿ ಹೇಳಿ ಇಲ್ಲಿವರೆಗೂ ಕರ್ಕೊಂಬಂದ್ರಿ. ಸೊ ಅಲ್ಲಿಂದ ಒಂದು ಸಾಲಾಗಿ ಒಂದಿಷ್ಟು ಸಿನಿಮಾಗಳು ಮಾಡಿದ್ರೂ ಬೆರಳೆಣಿಕೆ ಅಷ್ಟು ಒಳ್ಳೆ ಸಿನಿಮಾಗಳು ನಾನು ಕೊಟ್ಟಿರ್ತೀನಿ. ಸೊ ಆ ಒಂದು ಸಿನಿಮಾ ನಾನು ಕೊಟ್ಟರು ಅಷ್ಟು ನಂಬಿಕೆ ಇಟ್ಕೊಂಡು ನಾನು ಪ್ರೀವಿಯಸ್ ಸಿನಿಮಾ ಮಾದೇವ ಬಂದಾಗ ನಾನು ಪ್ರತಿ ಸಲನೂ ಹೇಳ್ತಿದ್ದೆ, ಮಾದೇವ ಪ್ರಮೋಷನ್ ಟೈಮಲ್ಲಿ ನಾನು ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ, ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ, ಒಂದೊಳ್ಳೆ ನಟನಿಗೆ ಒಂದು ಅವಕಾಶ ಕೊಡಿ. ಆಮೇಲೆ ಆ ಸಿನಿಮಾ ಬಗ್ಗೆ ಒಂದಿಷ್ಟು ಹೇಳಿರ್ತೀನಿ. ಅದಾದಮೇಲೆ ಹೊರಗಡೆ ಬಂದಾಗ ಆ ಒಂದು ಇಮೋಷನ್ ಆಗಲಿ ಅಥವಾ ಖಂಡಿತ ನಿಮಗೆ ಮಾದೇವ ಕಾಡ್ತಾನೆ, ನಿಮ್ಗೊಂದು ಒಳ್ಳೆ ಸಿನಿಮಾ ನೋಡಿದ್ದಂಥ ಒಂದು ಅನುಭವದಿಂದ ಹೊರಗಡೆ ಬರ್ತೀನಿ ಅಂತ ಹೇಳಿದ್ದೆ. ಅದು ಯಾವುದೂ ಸುಳ್ಳಾಗಲಿಲ್ಲ. ಅದೇ ರೀತಿ ಈ ಬಲರಾಮನು ದುಪ್ಪಟ್ಟು ನಿಮ್ಮನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಈ ಸಿನಿಮಾ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಯಾಕಂದರೆ ಆಗಿನ ಕಾಲಘಟ್ಟದಲ್ಲಿ 1985ರಿಂದ 95ವರೆಗೂ ಬೆಂಗಳೂರು ಯಾವ ಥರ ಇತ್ತು, ಬೆಂಗಳೂರು ಅಂಡರ್ ವರ್ಲ್ಡ್ ಯಾವ ಥರ ಇತ್ತು ಅನ್ನೋದನ್ನು ನಮ್ಮ KM ಚೈತನ್ಯ ಸರ್ ಕ್ಲಾಸ್ ವೇ ಆ ದಿನಗಳು ಸಿನಿಮಾ ಆದಮೇಲೆ ಆ ದಿನಗಳ ಮತ್ತೊಂದು ಅಧ್ಯಾಯ ಆ ಸಿನಿಮಾ ಈ ಬಲರಾಮ. ಸೊ ಖಂಡಿತ ಯಾವುದೇ ರೀತಿಯಲ್ಲಿ ನಿರಾಶೆ ಆಗಲ್ಲ. ದೊಡ್ಡವರಿಂದ ಸಣ್ಣವರವರೆಗೂ ಯಾವುದೇ ಮುಜುಗರ ಇಲ್ಲದೆ, ಅಂಡರ್ ವರ್ಲ್ಡ್ ಸಿನಿಮಾ ಆದ್ರೂ ಎಲ್ಲೂ ಲಾಂಗು ಮಚ್ಚು ಆಮೇಲೆ ರಕ್ತಪಾತ ಇಲ್ಲದೆ ಇರೋವಂಥ ಸಿನಿಮಾ ಕ್ಲಾಸ್ ಆಗಿ ನಿಮಗೆ ಇಷ್ಟಪಡ್ತೀರಾ. ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅಥವಾ ಇಡೀ ತಂಡ, ಇಡೀ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಖಂಡಿತ ಬಂದು ನೋಡಿ. ಇದೇ ಜೂನ್ 26ಕ್ಕೆ ನಿಮ್ಮ ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ದುಪ್ಪಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಡೇಟ್ ಮಾತ್ರ ಮರಿಬೇಡಿ, ಜೂನ್ 26ನೇ ತಾರೀಕು ನಿಮ್ಮ ಮುಂದೆ ಬಲರಾಮನ ದಿನಗಳು. ಬಲರಾಮನಾಗಿ ಬರ್ತೀನಿ, ಮತ್ತಷ್ಟು ಬಲದಿಂದ ಬರ್ತೀನಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಸರ್ ಇನ್ನೊಂದು ಒನ್ ವರ್ಡ್ ಅಂತ ಒಂದು 4-5 ಕ್ವಶನ್ಸ್ ಇದೆ. ಕಾಂಬಿನೇಷನ್ ಹೇಳ್ತೀನಿ, ನೀವು ಅವ್ರ ಸಿನಿಮಾ ಹೆಸರು ಹೇಳ್ಬೇಕು. ನಿಮಗೆ ಮಾತ್ರ ಇದು. ಅಯ್ಯೋ, ನಿಮಗೆ ಮಾತ್ರ. ಶ್ರೀಮುರಳಿ ಅವರು, ರಚಿತಾರಾಮ್ ಅವರು, ಶ್ರೀಲೀಲಾ ಅವರು, ಅವ್ರು ಮೂವರು ಒಂದು ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಭರಾಟೆ. ಪ್ಲೀಸ್ ಯಾರು ಮಾತಾಡ್ಬೇಡಿ ಪ್ಲೀಸ್. ಕರೆಕ್ಟ್, ಭರಾಟೆ. ಎಸ್, ಭರಾಟೆ. ವಿಷ್ಣುದಾದ, ರವಿಚಂದ್ರನ್ ಅವರು, ಶಶಿಕುಮಾರ್ ಅವರು. ಶಶಿಕುಮಾರ್ ಅವರು, ರವಿ ಸರ್. ಅದೇ ಆಟೋ ಡ್ರೈವರ್ ಆಗಿರ್ತಾರೆ ವಿಷ್ಣು ಸರ್. ಇಲ್ಲ, ರವಿಚಂದ್ರನ್ ಅವರು, ಶಶಿಕುಮಾರ್ ಅವರು, ವಿಷ್ಣು ಸರ್. 3 ಜನ ಒಂದೇ ಮೂವಿ. ಎತ್ತಿನ ಗಾಡಿ ಯಜಮಾನ, ಯಜಮಾನ ಕೈಂಡ್ ಆ ಥರದ್ದು. ರಿಚ್ ಮ್ಯಾನ್ ಥರ. ರಿಚ್ ಮ್ಯಾನ್ನ ಕನ್ನಡದಲ್ಲಿ ಏನಂತಾರೆ? ಸಿರಿವಂತ, ಸಾಹುಕಾರ. ಓಕೆ ಓಕೆ, ಸಾಹುಕಾರ. ಓಕೆ, ನನಗೆ ರವಿ ಸರ್ ಅಗೇನ್ ಸರ್ ಅವರು ಆಟೋ ಡ್ರೈವರ್. ಇದು ಗೊತ್ತಾಯ್ತು ಸರ್. ಓಕೆ, ಅಪ್ಪು ಸರ್, ದರ್ಶನ್ ಸರ್, ಆದಿತ್ಯ ಅವರು. ಯಾರು ಮಾತಾಡ್ಬೋದು ಪ್ಲೀಸ್. ಕೇಮಿಯೋ ಮಾಡಿದ್ದಾರೆ. ಅಲ್ಲ ಗೊತ್ತು ನನಗೆ. ನನಗೆ ಹೆಸರು ಸಡನ್. ಓಕೆ, ಕರೆಕ್ಟ್. ಆಕಾಶ ಅಲ್ಲ, ಅರಸು. ಅರಸು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ರವಿಚಂದ್ರನ್ ಅವರು. ಮುಂಗಾರು ಮಳೆ 2. ಅಲ್ಲ, ಮುಂಗಾರು ಮಳೆ 2 ಅಲ್ಲಿ ಇದಾರ ರವಿ ಸರ್. ಮುಂಗಾರು ಮಳೆ 2 ಅದರಲ್ಲಿ ಫಾದರ್ ಅಂಡ್. ಎಸ್, ಇದು ಟಫ್ ಅನ್ಸುತ್ತೆ. ಶಿವಣ್ಣ ಅವರು, ಯಶ್ ಸರ್. ಚಿಕ್ಕ ರೋಲ್ ಮಾಡಿದ್ದಾರೆ ಯಶ್ ಅವರು, ಚಿಕ್ಕ ರೋಲ್, ಜಸ್ಟ್ ವಿದಿನ್ ಸೆಕೆಂಡ್ಸ್ ಬರುವಂಥ ರೋಲ್. ಇದು ಗೊತ್ತಿರಲ್ಲ ಅನ್ಸುತ್ತೆ. ಇರಿ, ನಾನು ನೋಡಿದ್ದೀನಿ. ನಿಮಿಷ, ನನಗೆ ಟೈಟ್ಲ್ಗಳು ಒಂದು ಸ್ವಲ್ಪ. ಆನಂದ್.
ಆನಂದ್ ಟೈಮಲ್ಲಿ ಆನಂದ್ ಟೈಮಲ್ಲಿ ನೀವು ಯಶ್ ಅವರು ಹುಟ್ಟೇ ಬಲರಾಮ ಬಿಟ್ರೆ ಬೇರೆ ಪ್ರಪಂಚ ನೀವ್ ಹೇಳ ತಮಸ್ಸು. ತಮಸ್ಸು. Yes, yes. ಸಾರಿ ಸಾರಿ. ಓಕೆ, ಇದು ನೀವು ಹೇಳ್ತೀರ ಅನ್ಕೋತೀನಿ ಸರ್. ಟೈಗರ್ ಪ್ರಭಾಕರ್ ಅವರು, ಶಂಕರ್ ನಾಗ್ ಸರ್, ಅಂಬರೀಶ್ ಸರ್, ಶಶಿಕುಮಾರ್ ಅವರು, ದೇವರಾಜ್ ಅವರು, ಇಷ್ಟು ಜನನು ಒಂದು ಸಿನಿಮಾದಲ್ಲಿ ಇದ್ದಾರೆ. ಅದ್ರ ಜೊತೆ ಜಗ್ಗೇಶ್ ಅವರು ಇದ್ದಾರೆ. ಕನ್ನಡ ಸಿನಿಮಾ ಸರ್ ಪ್ರಭಾಕರ್ ಸರ್, ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್ ಪೊಲೀಸ್ ಆಗೇ ಬರ್ತಾರೆ. ಪ್ರಭಾಕರ್ ಸರ್ ತ್ರಿನೇತ್ರ. ಸೂಪರ್ ಪರ್ಫೆಕ್ಟ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಬಲರಾಮ ಬಿಟ್ಟು ನಮಗೆ ಸಡನ್ ಆಗಿ ಹೇಳಕ್ಕಾಗಿಲ್ಲ. ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾಗೋಸ್ಕರ. ಐ ಥಿಂಕ್ ಒಂದು ಆ ಪಾಸಿಟಿವ್ ವೈಬ್ಸ್ ನಮಗೂ ಕೂಡ ಅನಿಸ್ತಿದೆ. ಇದೊಂದು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ಅದು ಎಲ್ಲ ಮಾತುಗಳು ನಿಜ ಆಗಲಿ. ಒಂದು ದೊಡ್ಡ ಯಶಸ್ಸಿಂದ ಮತ್ತೊಮ್ಮೆ ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಸುವಂಥ ಪ್ರಯತ್ನ ನಿಮ್ಮ ತಂಡದಿಂದ ಆಗಲಿ ಅಂತ ಕೇಳ್ಕೊತೀನಿ ಸರ್. ಖಂಡಿತ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹಿಟ್ ಆಗಬೇಕು, ಇಂಡಸ್ಟ್ರಿಗೆ ಜನ ಮತ್ತೆ ತಿರ್ಗಾ ಬರಬೇಕು, ಮತ್ತೆ ನಮ್ಮ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಇಲ್ಲ ಅಂತಲ್ಲ, ಬಟ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬೇಕು ಈಗ. ನಮ್ಮ ಆ್ಯಂಡ್ ಇನ್ನೊಂದು ನಾನು ನಿಮ್ಮ ವಾಹಿನಿ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಒಂದು ಆನೆ ಬಲದಷ್ಟು ನಮಗೆ ಬಲ ಕೊಡ್ತಿರೋದು KVN ಅವರು, KVN ಪ್ರೊಡಕ್ಷನ್ ಅವರು, KVN ಡಿಸ್ಟ್ರಿಬ್ಯೂಷನ್ ಅವರು. ಯಾಕಂದರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಇಲ್ಲಿ. ಸೊ ಅವರು ಬಲರಾಮನ್ನ ನೋಡಿ ಅವರು ಇಷ್ಟಪಟ್ಟು ಈ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋದು ನಮಗೆ ಒಂದು ದೊಡ್ಡ ಒಂದು ಬಲ ಸಿಕ್ಕಿದಾಗೆ. ಸೊ ಅವ್ರಿಗೂ ನಾನು ನಿಮ್ಮ ಚಾನೆಲ್ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. Thank you so much. மச்சா ஓய் மாம் சொல்லன்னு சொல்லாதடா பாரு சார் முன்னாடி சொல்லிங்கற 26 like 26th मूवी रिलीज है सबको उठा के जा रहा है बेटा बोल दिया बाय चांस लव यू गॉड किस यू ತೆಲುಗುలో ಹೇಳ್ಬಿಡಿ, ಗಾಡ್ ಕಿಸ್ ಯು. అన్నయ్య ఇదే మంత్ 26th కి మూవీ రిలీజ్ అవుతా ఉంది. అందరికి చెప్పిడు అన్నయ్య, అందరూ చూడాలి. అందరూ రండి, అందరూ రండి, ಥಿಯೇಟರ್ಗೆ ರಂಡಿ, చూడండి. ನಮ್ ಸ್ಲಾಂಗ್ ಅಲ್ಲಿ ಹೇಳ್ಬಿಡಿ ಸರ್. ರಂಡಿ ಅಂದ್ರೆ ಕನ್ನಡದಲ್ಲಿ ಬೇರೆ ಅರ್ಥ ಬರುತ್ತೆ. ಬೇಡ 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 ಬೇಡ. ಧನ್ಯವಾದಗಳು. ಥ್ಯಾಂಕ್ ಯು.